ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಣ್ಣವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಆಹ್ವಾನ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇಲ್ಲ ವಿಧಾನಸೌಧಕ್ಕೆ ಬನ್ನಿ ಅಲ್ಲೇ ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಕುಮಾರಣ್ಣವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಬಡ್ಡಿ ಮನ್ನಾ ಮಾಡಿದಂಥವ್ರು, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದಂಥವ್ರು, ಅವರು ಕೂಡ ರೈತರ ವಿಶ್ವಾಸವನ್ನು ಹೊಂದಿರುವಂಥವ್ರಾಗಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ಫೈಟರ್. ಅವರು ಸಿದ್ದರಾಮಯ್ಯನವ್ರ ಹತ್ರ ಚೇರ್ ಕಿತ್ಕೊಳ್ಳೋವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀವಿಬ್ಬರೂ ಕೂಡ ಹಾಗೂ ಯಾವುದೇ ಜನಪ್ರತಿನಿಧಿಗಳಿರ್ಬೋದು, ಚುನಾವಣೆ ಬಂದಾಗ ಬೀದಿ ಬೀದಿಗೆ ಹೋಗ್ತೀವಿ, ಕೇರಿ ಕಾಲೋನಿಗೆ ಹೋಗ್ತೀವಿ, ಮೊಹಲ್ಲಾಕ್ಕೆ ಹೋಗ್ತೀವಿ, ಅವ್ವ ಅಕ್ಕ ಅಣ್ಣ ಓಟ್ ಹಾಕಿ ಅಂತೀವಿ. ಯಾರಲ್ಲಿ ಪಟ್ಪಟ ಚಡ್ಡಿ ಹಾಕ್ಕೊಂಡಿರೋರು ಕೂತಿದ್ರು ಪರವಾಗಿಲ್ಲ, ಯಾವುದಾದ್ರು ಪಂಚ ಉಟ್ಕೊಂಡಿರೋರು ಸಿಕ್ಕಿರೋ ಪರವಾಗಿಲ್ಲ, ಲುಂಗಿ ಸಿಕ್ಕಿರೋರು ಪರವಾಗಿಲ್ಲ, ಯಜಮಾನ್ರೆ ಓಟ್ ಹಾಕಿ ನಮ್ಗೆ ಗೆಲ್ಲಿಸಿ ಅಂತೀವಿ. ನಮಗೆ ಓಟ್ ಹಾಕ್ಬೇಕಾದ್ರೆ, ನಮ್ಮನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಅವರು ನಮಗೆ ಅವ್ವ ಅಕ್ಕ ಅಣ್ಣ ಯಜಮಾನ್ರಾಗಿರ್ತಾರೆ. ನಮಗೆ ಗೆದ್ದಾದ ಕೂಡಲೇ ನಾವು ಸಾಹೇಬ್ರಾಗ್ಬಿಡ್ತೀವ. 2028 ಮತ್ತೆ ಚುನಾವಣೆಗೆ ಹೋಗ್ಬೇಕಲ್ವ, ಮತ್ತವರು ಅವ್ವ ಅಕ್ಕ ಅಣ್ಣ ಯಜಮಾನ್ರಾಗಬೇಕಲ್ವ. ಇವತ್ತು ಅವ್ವ ಅಕ್ಕ ಅಣ್ಣ ಯಜಮಾನ್ರು ಯಾರಿದ್ದಾರೆ ನಮ್ಮನ್ನು ಮೇಲೆ ಕೂರಿಸಿ ನಮ್ಮನ್ನು ಸಾಹೇಬ್ರುಗಳನ್ನಾಗಿ ಮಾಡಿದಾರಲ್ಲ, ಅವ್ರ ಹತ್ರಕ್ಕೆ ಹೋಗಿ ನಿಮ್ಮ ಭೂಮಿ ಕೊಡ್ತೀರಾ, ಟೌನ್ಶಿಪ್ಪನ್ನ ಈ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಇದರಿಂದ ಲಾಭಗಳಿಷ್ಟಿದೆ, ಈ ಭಾಗ ಬೆಳೆಯುತ್ತೆ, ಈ ಭಾಗದಲ್ಲೇ ಒಂದು ಏರ್ಪೋರ್ಟನ್ನು ಕೂಡ ಮಾಡ್ತಾಯಿದ್ದೀನಿ. ಬೆಂಗಳೂರು ನಾರ್ತಲ್ಲಿ ಏರ್ಪೋರ್ಟ್ ಬಂದಾದಮೇಲೆ ನಾರ್ತ್ ಯಾವ ರೀತಿ ಬೆಳೀತೋ ಹಾಗೆ ಈ ಕಡೆ ಹಳೆ ಮೈಸೂರು ಭಾಗ, ಈ ಭಾಗನೂ ಕೂಡ ಬೆಳೆಯುತ್ತೆ. ಈ ಕಡೆ ರಾಮನಗರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯ ಈ ಭಾಗಗಳೆಲ್ಲ ಬೆಳೆಯುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಕನ್ವಿನ್ಸ್ ಮಾಡಿ. ರೈತರು ಕೂಗಾಡ್ಬೋದು, ಇಲ್ಲ ಅಂತಲ್ಲ, ಅವ್ರ ನೋವನ್ನು ಅವ್ರು ಹೇಳ್ಕೊಳ್ತಾರೆ. ಯಾಕಂದರೆ ತಲೆತಲಾಂತರದಿಂದ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ. ಅಲ್ಲಿ ನೆನಪುಗಳಿದ್ದಾವೆ, ಅವ್ರ ಹಿರಿಯರು ಬಾಳಿ ಬದುಕಿದಂಥ ಜಾಗಗಳಾಗಿದೆ. ಹಾಗಾಗಿ ಒಂದು ಅವರಿಗೆ ಭಾವನಾತ್ಮಕವಾದಂಥ ಅಟ್ಯಾಚ್ಮೆಂಟ್ ಇರುತ್ತೆ. ಈ ಭಾವನೆಗಳಿಗಿಂತಲೂ ದೊಡ್ಡದು ಮುಂದಿನ ಭವಿಷ್ಯ ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಿ. ಆರ್ಥಿಕವಾಗಿ ಇಷ್ಟು ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿ ಇದು ಬರೋದ್ರಿಂದ ಮುಂದೆ ನಿಮ್ಮ ಮಕ್ಕಳಿಗೆ ಏನು ಒಳ್ಳೆಯದಾಗುತ್ತೆ ಅಂತ ನೀವು ಅವರಿಗೆ ಕನ್ವಿನ್ಸ್ ಮಾಡಿ. ರೈತರು ಎಷ್ಟೋ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಲ್ಯಾಂಡನ್ನು ಕೊಟ್ಟಿದ್ದಾರೆ, ಇದು ಕೊಡಲ್ಲ ಅಂತೇನು ಹೇಳಿ